ಇವತ್ತೊಂದು ಮಸ್ತ್ ರಾಜ್ಮಾ ಚಾವಲ್ ಹೇಗೆ ಮಾಡೋದು ಅಂತ ನೋಡೋಣ. ಗೊತ್ತಾಯ್ತು, ಕರ್ನಾಟಕದಲ್ಲಿರೋ ಡಿಶ್ನ ಬಿಟ್ಬಿಟ್ಟು ಯಾಕಮ್ಮ ನಾರ್ತ್ ಇಂಡಿಯನ್ ಡಿಶ್ ಮಾಡಕ್ಕೆ ಹೊರಟಿದ್ಯಾ ಅಂತ ಕೇಳ್ತಿದ್ದೀರಾ ಅಲ್ವಾ? ಯಾಕೋ ಗೊತ್ತಿಲ್ಲ, ಸ್ವಲ್ಪ ದಿನದಿಂದ ರಾಜ್ಮಾ ಚಾವಲ್ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಅದಕ್ಕೆ ಇವತ್ತು ಮಾಡ್ಕೊಂಡೆ. ಮಧ್ಯದಲ್ಲಿ ಗ್ಯಾಸು ಖಾಲಿ ಆಗಿಬಿಡ್ತು. ಆದರೂ ಈ ರಾಜ್ಮಾ ಚಾವಲ್ ಇವತ್ತು ತಿಂದೇ ಬಿಡಲ್ಲ ಅಂತ ಇವತ್ತು ಫಸ್ಟ್ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಸ್ವಲ್ಪ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ರುಬ್ಬಿಟ್ಕೊಂಡಿರುವ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತೆ ಈರುಳ್ಳಿನ ಹಾಕೊಂಡು ಇದಕ್ಕೆ ಸ್ವಲ್ಪ ಟೊಮೆಟೊ ಮತ್ತೆ ಟೊಮೆಟೊ ಪ್ಯೂರಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೇ ಟೈಮಿಗೆ ಕರೆಕ್ಟಾಗಿ ಗ್ಯಾಸ್ ಹೋಯ್ತು. ಕ್ವಿಕ್ಕಾಗಿ ಇಂಡಕ್ಷನ್ ಸ್ಟವ್ಗೆ ಸ್ವಿಚ್ ಆದೆ. ಇದನ್ನೆಲ್ಲ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆ ಸ್ವಲ್ಪ ಗರಂ ಮಸಾಲ, ಕಸೂರಿ ಮೇಥಿ ಮತ್ತು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಣ್ಣೆ ಬಿಡುವಷ್ಟು. ಇವಾಗ ಒಂದು 4-5 ವಿಷಲ್ ಬಿಟ್ಕೊಂಡಿರೋ ರಾಜ್ಮಾ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ವೈಟ್ ರೈಸ್ ಜೊತೆ ಇಲ್ಲ ಅಂದರೆ ಗೀ ರೈಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ದಿಸ್ ಇಸ್ ಅ ವೆರಿ ಪರ್ಫೆಕ್ಟ್ ರೆಸಿಪಿ ಫಾರ್ 1 ಬೌಲ್ ರೆಸಿಪಿ. ಅಂದರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿದೆ ಅಂತ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮನ್ನು ನೋಡ್ತೀನಿ. ಬಾಯ್.